ವೇದಿಕೆಯ ಮೇಲೆ ರಾಜ್ಯಪಾಲರಿಗೆ ಅವಮಾನ. ಡಿಎಂಕೆ ಪಕ್ಷದ ಮುಖಂಡರೊಬ್ಬರ ಹೆಂಡತಿ ಈ ರೀತಿ ಮಾಡಿದ್ಯಾಕೆ? ವೈಯಕ್ತಿಕ ವಿಚಾರವನ್ನ ವೇದಿಕೆಗೆ ತೆಗೆದುಕೊಂಡು ಹೋಗಿದ್ದೇ ತಪ್ಪು. ಸಾಂವಿಧಾನಿಕ ಹುದ್ದೆಯಲ್ಲಿರುವ ಒಬ್ಬ ವ್ಯಕ್ತಿಗೆ ಅವಮಾನಿಸೋದು ಎಷ್ಟು ಸರಿ? ಪ್ರತಿಭಟನೆ ಬೇರೆ, ಅವಹೇಳನ ಬೇರೆ. ಈಕೆ ಮಾಡಿದ್ದು ಅವಹೇಳನ. ನಮಸ್ಕಾರ. ತಮಿಳುನಾಡಿನಲ್ಲಿ ಡಿಎಂಕೆ ಮುಖಂಡರೊಬ್ಬರ ಪತ್ನಿಯಾಗಿರುವಂತಹ ಜೀನ್ ರಾಜನ್ ಎಂಬ ಮಹಿಳೆ ವೇದಿಕೆಯ ಮೇಲೆಯೇ ರಾಜ್ಯಪಾಲರನ್ನ ಅಗೌರವದಿಂದ ನಡೆಸಿಕೊಂಡಿರುವಂತಹ ಘಟನೆ ನಡೆದಿದೆ. ಮನೋನ್ಮಣಿಯಂ ಸುಂದರನಾರ್ ವಿಶ್ವವಿದ್ಯಾನಿಲಯದಲ್ಲಿ ಘಟಿಕೋತ್ಸವ ನಡೀತಾ ಇರುತ್ತೆ. ಘಟಿಕೋತ್ಸವದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನ ಸಾಮಾನ್ಯವಾಗಿ ನೀಡುವಂತಹದ್ದು ರಾಜ್ಯಪಾಲರು. ಹಾಗಾಗಿ ಈ ಸಮಾರಂಭಕ್ಕೂ ಕೂಡ ರಾಜ್ಯಪಾಲರು ಆಗಮಿಸಿರ್ತಾರೆ. ಎಲ್ಲರೂ ಕೂಡ ರಾಜ್ಯಪಾಲರ ಕೈಯಿಂದ ಪ್ರಮಾಣ ಪತ್ರವನ್ನ ಸ್ವೀಕರಿಸ್ತಾರೆ. ಆದ್ರೆ ಈ ಡಿಎಂಕೆ ಮುಖಂಡರ ಪತ್ನಿಯಾಗಿರುವಂತಹ ಜೀನ್ ರಾಜನ್ ಎಂಬ ಮಹಿಳೆ ಪ್ರಮಾಣ ಪತ್ರವನ್ನ ತಿರಸ್ಕರಿಸ್ತಾರೆ, ತೆಗೆದುಕೊಳ್ಳೋದಿಲ್ಲ. ಮಹಾರಾಜ ಎಂ ಕ್ಲೈಸ್ ಜೂಲ್ಸ್ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದಂತಹ ಆ ವಿಶ್ವವಿದ್ಯಾನಿಲಯದ ಉಪ ಕುಲಪತಿಗಳ ಹತ್ರ ಇವರು ಪ್ರಮಾಣ ಪತ್ರವನ್ನ ತೆಗೆದುಕೊಳ್ತಾರೆ. ಈ ಮೂಲಕವಾಗಿ ರಾಜ್ಯಪಾಲರಿಗೆ ಅವಮಾನಿಸ್ತಾರೆ. ಇದು ಆ ಮಹಿಳೆಗೆ ಸಂಬಂಧಿಸಿದಂತಹ ವೈಯಕ್ತಿಕ ವಿಚಾರ ಅಂತ ಹೇಳಿ ಒಂದು ಕಡೆಯಲ್ಲಿ ಚರ್ಚೆ ನಡೀತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹವರಿಗೆ ಈ ರೀತಿ ಅವಮಾನ ಸಲ್ಲದು ಅಂತ ಹೇಳಿ ಚರ್ಚೆ ನಡೀತಾ ಇದೆ. ನಮ್ಮ ಸಂವಿಧಾನದಲ್ಲಿ ಯಾರ ವಿರುದ್ಧ ಬೇಕಾದರೂ ನಾವು ಪ್ರತಿಭಟನೆಯನ್ನ ನಡೆಸಬಹುದು. ರಾಜಕಾರಣಿಗಳ ವಿರುದ್ಧ ಪ್ರತಿಭಟನೆ ನಡೆಸಿರುವಂತಹ ಅದೆಷ್ಟೋ ಘಟನೆಗಳು ಕೂಡ ಇದೆ. ಆದ್ರೆ ಈಕೆ ಮಾಡಿದ ಹಾಗೆ ಸಾರ್ವಜನಿಕವಾಗಿ ಒಂದು ವೇದಿಕೆಯ ಮೇಲೆ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಅವಮಾನಿಸೋದಿದೆಯಲ್ಲ, ಇದು ಶಿಷ್ಟಾಚಾರಕ್ಕೆ ವಿರುದ್ಧ ಅಂತ ಆಗುತ್ತೆ. ಆ ವ್ಯಕ್ತಿಗೆ ಗೌರವ ಕೊಡದೇ ಇದ್ರೂ ಪರವಾಗಿಲ್ಲ, ಆ ವ್ಯಕ್ತಿಯ ಹುದ್ದೆಗಾದ್ರೂ ಆಕೆ ಗೌರವವನ್ನ ಕೊಡಬೇಕಾಗಿತ್ತು. ಆದ್ರೆ ಆಕೆ ಆ ರೀತಿಯಾಗಿ ಮಾಡ್ಲಿಲ್ಲ. ಒಂದು ಪಕ್ಷದ ಮುಖಂಡನ ಹೆಂಡತಿ ಆಗಿರುವಂತಹವರಿಗೆ ಈ ಎಲ್ಲಾ ವಿಚಾರಗಳು ಗೊತ್ತಿರಬೇಕಾಗಿತ್ತು. ಆದ್ರೆ ಏನ್ ಮಾಡೋದು? ಆಕೆಗೆ ಗೊತ್ತಿಲ್ಲ. ಸಾರ್ವಜನಿಕವಾಗಿ ರಾಜ್ಯಪಾಲರಿಗೆ ಅಗೌರವವನ್ನ ಆಕೆ ಸೂಚಿಸಿದ್ದಾಳೆ. ಸಂಶೋಧಕಿಯಾದವಳು, ಒಂದು ಯೂನಿವರ್ಸಿಟಿಯ ವಿದ್ಯಾರ್ಥಿನಿಯಾದವಳು ವೇದಿಕೆಯ ಮೇಲೆ ರಾಜಕೀಯವನ್ನ ತೆಗೆದುಕೊಂಡು ಹೋಗುವಂಥದ್ದು ತಪ್ಪು ಅನ್ನೋದನ್ನ ಅದೇ ಪಕ್ಷದ ರಾಜಕೀಯ ನಾಯಕರು ಆಕೆಗೆ ಹೇಳಬೇಕಾಗಿತ್ತು. ಆ ಪಕ್ಷದವರು ಹೇಳಲೂ ಇಲ್ಲ, ಈಕೆ ಕೇಳಲೂ ಇಲ್ಲ. ಆದ್ರೆ ಈಗ ಈಕೆ ರಾಜ್ಯಪಾಲರಿಗೆ ಅವಮಾನಿಸಿ ಆಗಿದೆ. ಇವಳ ವಿರುದ್ಧ ಏನು ಕ್ರಮ ತೆಗೆದುಕೊಳ್ತಾರೋ ಅದು ಗೊತ್ತಿಲ್ಲ. ಆದ್ರೆ ಕ್ರಮ ಅಂತೂ ಇವಳ ವಿರುದ್ಧ ತೆಗೆದುಕೊಳ್ಳಲೇಬೇಕು. ಯಾಕಂತ ಹೇಳಿದ್ರೆ ಪ್ರತಿಭಟನೆ ಮತ್ತು ಅವಹೇಳನ ಅನ್ನುವಂಥದ್ದು ಬೇರೆ ಬೇರೆ. ಈಕೆ ಮಾಡಿದ್ದು ಅವಹೇಳನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.